ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಯಚೂರು ಜಿಲ್ಲಾ ಆಡಳಿತ ಕಚೇರಿ ಪಾಲಿಸಿ ಕನ್ಸಲ್ಟೆಂಟ್ ನೇಮಕಾತಿ 2025 ಈ ಒಂದು ಉದ್ಯೋಗದ ಮಾಹಿತಿ ನಾನು ತಿಳಿಸಲು ಬಂದಿದ್ದೇನೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ರಾಯಚೂರು ಜಿಲ್ಲಾ ಆಡಳಿತ ಕಚೇರಿಯು ಅಭಿವೃದ್ಧಿ ಯೋಜನೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಸಂಶೋಧನೆ ಹಾಗೂ ಪಾಲಿಸಿಗಳ ವಿಶ್ಲೇಷಣೆಯ ಕಾರ್ಯಕ್ಕೆ ತಾತ್ಕಾಲಿಕವಾಗಿ ಅರ್ಹ ವ್ಯಕ್ತಿಗಳಿಂದ ಪಾಲಿಸಿ ಕನ್ಸಲ್ಟೆಂಟ್ ಹುದ್ದೆಗೆ ನೇಮಿಸಲು ಈ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಇಲಾಖೆ ಹೆಸರೇನಪ್ಪಾ ಅಂದ್ರೆ ರಾಯಚೂರು ಜಿಲ್ಲಾ ಆಡಳಿತ ಕಚೇರಿ. ಮತ್ತೆ ಉದ್ಯೋಗದ ಹೆಸರು ವಿವಿಧ ಉದ್ಯೋಗಗಳು ಖಾಲಿ ಇರುತ್ತವೆ. ಮತ್ತೆ ಒಟ್ಟು ಕೇವಲ ಒಂದೇ ವೇಕೆನ್ಸಿ ಖಾಲಿ ಇರುತ್ತದೆ. ಅರ್ಜಿ ಸಲ್ಲಿಸುವ ಬಗ್ಗೆ ನೋಡುವುದಾದರೆ ಆನ್ಲೈನ್ ಮೂಲಕವಾಗಿ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಈ ಒಂದು ಉದ್ಯೋಗ ರಾಯಚೂರಿನಲ್ಲಿರುತ್ತದೆ. ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾರ್ಥಿಯು ಅಂದ್ರೆ ಅರ್ಹತೆ ಹಾಗೂ ಅನುಭವ ಅಂದ್ರೆ ಯಾವ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಬಹುದು ಮತ್ತೆ ಆ ವಿದ್ಯಾರ್ಥಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, MBA ಅಥವಾ ಮಾಸ್ಟರ್ ಇನ್ ಪಬ್ಲಿಕ್ ಪಾಲಿಸಿ ಅಂದ್ರೆ ಪದವಿ ಅಂದ್ರೆ ಡಿಗ್ರಿ ಹೊಂದಿರಬೇಕು. ಜೊತೆಗೆ ಕನಿಷ್ಠ 2 ವರ್ಷಗಳ ಸಂಶೋಧನಾ ಮತ್ತು ಪಾಲಿಸಿ ವಿಶ್ಲೇಷಣಾ ಅನುಭವ ಹೊಂದಿರಬೇಕಾಗಿರುತ್ತದೆ. ಸ್ನೇಹಿತರೆ, ಇನ್ನು ವಯೋಮಿತಿ, ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾರ್ಥಿಯ ವಯಸ್ಸು ಕನಿಷ್ಠ 21 ವರ್ಷದಿಂದ ಗರಿಷ್ಠ 45 ವರ್ಷ ವಯೋಮಿತಿ ಒಳಗಿರಬೇಕು. ವೇತನ ಶ್ರೇಣಿ, ಅವರಿಗೆ ಪ್ರತಿ ತಿಂಗಳ ಸಂಬಳ 50,000 ರೂಪಾಯಿವರೆಗೆ ವೇತನವನ್ನು ನಿಗದಿಪಡಿಸಲಾಗಿರುತ್ತದೆ. ಅರ್ಜಿಯ ಶುಲ್ಕ, ಈ ಹುದ್ದೆಗೆ ಯಾವುದೇ ಆದ ಅರ್ಜಿ ಶುಲ್ಕ ವಿಧಿಸಲಾಗಿಲ್ಲ. ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಕೆ ಸಂಪೂರ್ಣ ಉಚಿತವಾಗಿರುತ್ತದೆ. ಇನ್ನು ಆಯ್ಕೆ ವಿಧಾನ, ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆಪ್ಪ ಅಂದರೆ ಈ ಹುದ್ದೆಗೆ ಆಯ್ಕೆ ವಿಧಾನ ನೋಡೋದಾದ್ರೆ ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ತಾರೆ. ಮತ್ತೆ ಸಂದರ್ಶನ ಅಂದರೆ ಇಂಟರ್ವ್ಯೂ ಇರುತ್ತದೆ, ಆ ಇಂಟರ್ವ್ಯೂ ತಗೋತಾರೆ. ಹಾಗೆ ಅರ್ಜಿ ಪರಿಶೀಲನೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಿದ್ಯಾರ್ಥಿಯ ಮತ್ತು ಅನುಭವ ದೃಢೀಕರಣ ನಡೆಯುತ್ತದೆ. ಅದೇ ರೀತಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆ ಶಾರ್ಟ್ ಲಿಸ್ಟ್ ನಲ್ಲಿ ಅಭ್ಯರ್ಥಿಗ ಸಂದರ್ಶನ ಅಂದ್ರೆ ಶಾರ್ಟ್ ಲಿಸ್ಟ್ ಮುಖಾಂತರ ಸಂದರ್ಶನಕ್ಕೆ ಅಂದ್ರೆ ಇಂಟರ್ವ್ಯೂ ಕರೀತಾರೆ. ಅದಾದ ನಂತರ ಇಂಟರ್ವ್ಯೂನಲ್ಲಿ ನಿಮಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಗದಿತ ದಿನಾಂಕ ಮತ್ತು ಸಮಯದಲ್ಲಿ ವಾಕ್ ಇನ್ ಇಂಟರ್ವ್ಯೂ ಮುಖಾಂತರ ತಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 7/7/2025 ಆರಂಭಗೊಂಡು ಕೊನೆಯ ದಿನಾಂಕ 17/7/2025 ಕೊನೆಗೊಳ್ಳುತ್ತೆ. ಸ್ನೇಹಿತರೆ, ನೀವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡ್ರೆ ಈ ದಿನಾಂಕದ ಒಳಗೆ ಬಂದು ತಾವು ಅರ್ಜಿಯನ್ನು ಸಲ್ಲಿಸಿ. ಮತ್ತೆ ಕೇವಲ ಒಂದೇ ವೇಕೆನ್ಸಿ ಇರುವುದರಿಂದ ಬೇಗನೆ ಬಂದು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.